ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಮರವಂಜಿ ವೃತ್ತದ ಗ್ರಾಮ ಆಡಳಿತಗಾರರಾದಂಥ ರಾಜನಾಯಕ್ ಸಿ ನನಗೆ ವರ್ಷದ ಅತ್ಯುತ್ತಮ ಕಂದಾಯ ನೌಕರ ಪ್ರಶಸ್ತಿಯನ್ನು ನೀಡಿತ್ತು. ಈ ಪ್ರಶಸ್ತಿಯನ್ನು ನಾನು ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಗ್ರಾಮಾಡಳಿತಗಳ ಎಲ್ಲರ ಪರವಾಗಿ ಸರ್ಕಾರಕ್ಕೆ ಹಿಂದಿರುಗಿಸುತ್ತಿದ್ದೇನೆ. ನನಗೆ ಪ್ರಶಸ್ತಿ ಮುಖ್ಯವಾಗಿರುವುದಿಲ್ಲ, ನಮ್ಮ ಗ್ರಾಮ ಆಡಳಿತಗಾರರ ಒಳತಿ ಮುಖ್ಯವಾಗಿರುತ್ತದೆ. ಅವರ ಒಳಿತಿಗಾಗಿ ನಾವು ಕೂಡ ಶ್ರಮಪಟ್ಟು ಹೊರಡುತ್ತೇವೆ. ನಾವು ತಾಂತ್ರಿಕ ಹುದ್ದೆಯ ವ್ಯಕ್ತಿ ಎಲ್ಲದರೂ ಕಾರಣ ಗ್ರಾಮಾಡಳಿತ ಎಲ್ಲರಿಗೂ ಕೂಡ ತಾಂತ್ರಿಕ ಕೆಲಸಗಳನ್ನು ಸರ್ಕಾರದ ವತಿಯಿಂದ ಮಾಡುತ್ತಿದ್ದಾರೆ. ಇದು ಕೂಡ ತುಂಬ ನೋವಿನ ಸಂಗತಿಯಾಗಿದ್ದು, ಇಂಥ ಸಮಯದಲ್ಲಿ ನಾವು ಪ್ರಶಸ್ತಿಯನ್ನು ಪಡುವುದು ಮುಖ್ಯವಿರುವುದಿಲ್ಲ. ನಮ್ಮ ಗ್ರಾಮಾಡಳಿತ ಸಂಘದ ಧ್ಯೇಯ ಉದ್ದೇಶಗಳು ನಮಗೆ ಮುಖ್ಯವಾಗಿದ್ದು, ಈ ಪ್ರಶಸ್ತಿಯನ್ನು ಸರ್ಕಾರಕ್ಕೆ ನಾನು ಹಿಂತಿರುಗಿಸುತ್ತಿದ್ದೇನೆ. ಹಾಗೂ ಈ ನಮ್ಮ ಬೇಡಿಕೆಗಳೆಂಬ ನಮ್ಮ ಮೇಲೆ ಗ್ರಾಮಾಡಳಿತದ ಬೇಡಿಕೆಗಳಿದ್ದಾವೆ. ಮೂಲಭೂತ ಸೌಕರ್ಯಗಳು ಹಾಗೂ ಮೇಲ್ದರ್ಜೆಗೆ ನಮ್ಮ ಪೋಸ್ಟನ್ನು ಏನು ಉನ್ನತ ದರ್ಜೆಗೆ ಹೇರಿಸಬೇಕಾಗಿದೆ ಅದನ್ನು ಮಾಡಬೇಕಾಗಿರುತ್ತೆ. ಸರ್ಕಾರದ ಎಲ್ಲ ಯೋಜನೆಗಳನ್ನು ನಮ್ಮ ಮೇಲೆ ಒತ್ತಡದಲ್ಲಿ ಹೇರಿ ಆ ಸಮಯದಲ್ಲಿ ನಾನು ಪ್ರಶಸ್ತಿ ಕೊಡುವುದು ಮುಖ್ಯ ಇರುವುದಿಲ್ಲ. ಹಾಗೂ ನಮ್ಮ ಈ ಎಲ್ಲ ಯೋಜನೆಗಳ ನಮ್ಮ ಮೇಲೆ ಒತ್ತಡಕ್ಕೆ ತಂದು ನಾವು ಅತಿ ಕಷ್ಟದಿಂದ ನೋವಿನಿಂದ ಈ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸೋಕ್ಕೆ ಮನಸ್ಪೂರ್ವಕವಾಗಿ ನನಗೆ ಇಷ್ಟ ಇರುವುದಿಲ್ಲ. ಆದ್ದರಿಂದ ನಾನು ಈ ಪ್ರಶಸ್ತಿಯನ್ನು ಗ್ರಾಮ ಆಡಳಿತಗಳ ಒಳತಿಗಾಗಿ ಹಾಗೂ ನಮ್ಮ ಎಲ್ಲರ ಶ್ರೇಯಕ್ಕಾಗಿ ನಾನು ಈ ಪ್ರಶಸ್ತಿಯನ್ನು ಸರ್ಕಾರಕ್ಕೆ ಹಿಂತಿರುಗಿಸಲು ಒಪ್ಪಿರುತ್ತೇನೆ. ಎಲ್ರಿಗೂ ನಮಸ್ಕಾರ. 2024ನೇ ಸಾಲಿನ ಅತ್ಯುತ್ತಮ ಕಂದಾಯ ಇಲಾಖೆ ಅಧಿಕಾರಿಯಾಗಿ ಕಂದಾಯ ಇಲಾಖೆ ಪ್ರಸ್ತುತ ನನ್ನನ್ನು ಆಯ್ಕೆ ಮಾಡಿದ್ದು, ನಾನು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ನಿಡ್ಲೆ ಗ್ರಾಮ ಇಲ್ಲಿ ಗ್ರಾಮ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದು, ಪ್ರಸ್ತುತ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ವತಿಯಿಂದ ಮೂಲಭೂತ ಸೌಕರ್ಯ ಒದಗಿಸುವ ಬಗ್ಗೆ ನಾವು ಮುಷ್ಕರ ನಡೆಸುತ್ತಿರುವುದರಿಂದ ನಾನು ನನ್ನ ಸಹೋದ್ಯೋಗಿಗಳೊಂದಿಗೆ ಮುಷ್ಕರದಲ್ಲಿ ಭಾಗವಹಿಸಿರುತ್ತೇನೆ. ಆದ್ದರಿಂದ ಸದ್ರಿ ಸಮಯದಲ್ಲಿ ನಾನು ಈ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇಲ್ಲ. ಧನ್ಯವಾದ.